ಕೇರ್ಪುರಂ ವಿಧಾನಸಭಾ ಕ್ಷೇತ್ರದ ಶಾಸಕರು ಬೈರತಿ ಬಸವರಾಜ್ ಅವರು ನಮ್ಮ ಜೊತೆ ಇದ್ದಾರೆ ಸರ್. ಪ್ರಮುಖವಾಗಿ ನಿನ್ನೆ ಡಿ ಕೆ ಶಿವಕುಮಾರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಮೇಕೆದಾಟು ಯೋಜನೆಗೆ ಪಾದಯಾತ್ರೆಗೆ ಸಪೋರ್ಟ್ ಮಾಡಿಲ್ಲ ಅಂತ ಚಿತ್ರರಂಗದವರ ನೆಟ್ಟು ಬೋಲ್ಟು ಟೈಟ್ ಮಾಡೋದು ಗೊತ್ತಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಒಟ್ಟು ಕರ್ನಾಟಕ ದೃಷ್ಟಿಯಿಂದ, ಬೆಂಗಳೂರು ದೃಷ್ಟಿಯಿಂದ ಮೇಕೆದಾಟು ಯೋಜನೆ ಆಗ್ಬೇಕನ್ನೋದು ನಮ್ಮೆಲ್ಲರ ಆಸೆ. ಯಾಕಂದ್ರೆ ಬೆಂಗಳೂರು ನಗರಕ್ಕೆ ವಿಶೇಷವಾಗಿ ಕುಡಿಯೋ ನೀರಿನ ಆದ್ಯತೆ ಕೊಡಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಹೋಗುವಂಥದ್ದು ನಮ್ಮ ಕರ್ತವ್ಯ. ಹಾಗಾಗಿ ನಾವಂತೂ ಕೂಡ ಅದರ ನೀರಿನ ಪರವಾಗಿದ್ದೀವಿ. ಇವತ್ತು ಕೇಂದ್ರ ಸರ್ಕಾರದಿಂದ ಕೂಡ ನಾವು ಏನು ಸಹಕಾರ ಕೊಡಬೇಕು ಅದ್ ಮಾಡ್ಲಿಕ್ಕೆ ನಮ್ಮ ಪಕ್ಷ ನಾವು ಖಂಡಿತವಾಗಿ ಅದಕ್ಕೆ ಸಹಾಯ ಮಾಡೋಕೆ ರೆಡಿ. ಡಿ ಕೆ ಶಿವಕುಮಾರ್ ಅವರು ಇಂಥ ಹೇಳಿಕೆ ಕೊಡುವ ಮೂಲಕ ಬೆದರಿಕೆ ಹಾಕಿದ್ದಾರೆ ಅಂತ ಬಿಜೆಪಿ ಅವರೇ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ನನಗೆ ಏನು ಮಾಹಿತಿ ಇಲ್ಲ. ಅದು ತಿಳ್ಕೊಂಡು ನನ್ನ ಪ್ರತಿಕ್ರಿಯೆ ಕೊಡ್ತೀನಿ ಸರ್. ಆಮೇಲೆ ಪ್ರಮುಖವಾಗಿ ಇವತ್ತಿಂದ ಬಜೆಟ್ ಅಧಿವೇಶನ ಶುರುವಾಗ್ತಾ ಇದೆ. ಅನುದಾನಗಳು ಸಿಗ್ತಾ ಇಲ್ಲ, ಗ್ಯಾರಂಟಿಗಳು ಸಮರ್ಪಕವಾಗಿ ಅನುಷ್ಠಾನ ಆಗ್ತಿಲ್ಲ. ಈ ಸರ್ಕಾರ ಖಂಡಿತವಾಗಿ ಇಲ್ಲ ಒಂದ್ ಕಡೆ ದಿವಾಳಿ ಆಗಿದೆ ಅನ್ನೋದಕ್ಕೆ ಉದಾಹರಣೆಗಳು ಸಾಕಷ್ಟಿವೆ. ಇವತ್ತು ಸನ್ಮಾನ್ಯ ಗೌರವಾನ್ವಿತ ಗವರ್ನರು ನಮ್ಮ ರಾಜ್ಯಪಾಲರ ಅಧಿಕಾರವನ್ನ ಮೊಟಕುಗೊಳಿಸಿ ಇವತ್ತು ಅವ್ರನ್ನ ಕರ್ಕೊಂಬಂದು ಇವತ್ತು ಅವರ ಬಾಯಲ್ಲಿ ಇವತ್ತು ಸುಳ್ಳು ಹೇಳಿಸುವಂತ ಕೆಲಸ ಇವತ್ತು ನೀವು ಮಾಡ್ತಾ ಇರೋದು ಎಷ್ಟು ಸಮಂಜಸ? ಅವರ ಅಧಿಕಾರ ಒಂದ್ ಕಡೆ ಮೊಟಕುಗೊಳಿಸ್ತೀರಾ, ಮತ್ತೆ ಅವ್ರು ಕರ್ಕೊಂಡ್ಬಂದು ಇವತ್ತು ಎಲ್ಲ ಒಂದ್ ಕಡೆ ಭಾಷಣಗಳನ್ನ ಈ ಸರ್ಕಾರದ ಸಾಧನೆಗಳನ್ನ ಸುಳ್ಳು ಹೇಳೋದ್ ಮುಖೇನ ಹೇಳುವಂತ ಕೆಲಸ ಇವತ್ತು ನೀವು ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾವು ಪಾದಯಾತ್ರೆ ಮುಖೇನ ಅದಕ್ಕೆ ಪ್ರತಿಭಟನೆ ವ್ಯಕ್ತಪಡಿಸ್ತಾ ಇದ್ವಿ. ಅದು ನಮ್ಮ ವಿರುದ್ಧವಾಗಿ ನಮ್ಮ ಹೋರಾಟ. ಸರ್, ನೀವು ಹಿಂದೆ ಸಿದ್ದರಾಮಯ್ಯನವ್ರ ಜೊತೆ ಬಹಳಷ್ಟು ಒಂದು ಒಡನಾಟವನ್ನ ಇಟ್ಕೊಂಡಿದ್ರಿ. ಈಗ ಸಿದ್ದರಾಮಯ್ಯನವ್ರ ಬಜೆಟ್ ನಂತರ ಅವರನ್ನ ಕೆಳಗಿಳಿಸ್ತಕ್ಕಂಥ ಪ್ರಯತ್ನಗಳು ನಡೀತಾ ಇದೆ. ಸಿದ್ದರಾಮಯ್ಯನವರು ಬದಲು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಚರ್ಚೆಗಳು ನಡೀತಾ ಇದೆ. ಆ ಪಕ್ಷದ ವಿಚಾರ, ಆ ಮುಖ್ಯಮಂತ್ರಿಗಳ ವಿಚಾರ ಬಗ್ಗೆ ನಾವು ಯಾರು ನಾನು ಮಾತಾಡಲ್ಲ. ಯಾಕಂದ್ರೆ ನಮ್ಮ ಪಕ್ಷ ಏನಿದೆ ನಾವು ಹೋರಾಟವನ್ನು ಮಾಡುವಂಥದ್ದು ಪಕ್ಷ ಈ ಕಾಂಗ್ರೆಸ್ ಪಕ್ಷ ನ್ಯೂನತೆಗಳನ್ನ ಜನರಿಗೆ ತಿಳಿಸುವಂತ ಕೆಲಸ ಮಾಡ್ತೀವಿ ಹೊರತು ಅವರ ವೈಯಕ್ತಿಕ ವಿಚಾರಗಳ ಬಗ್ಗೆ ನಾವೇನು ಮಾತಾಡ್ತೀವಿ. ಸೊ ಇದು ಬೈರತಿ ಬಸವರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಆನಂದ್ ನಂದಗೂಡಿ, ಪವರ್ ಟಿವಿ.